ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು 5ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದಲ್ಲಿ ಬರುವ 15 ಅಂಕಕ್ಕೆ ಕೇಳುವ ಪ್ರಮುಖವಾದ ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ. ನೀವು ಮೊದಲು ತಿಳಿದುಕೊಳ್ಳಬೇಕಾಗಿದ್ದು ಯಾವುದೆಂದರೆ, ನೀವು 5ನೇ ಸೆಮಿಸ್ಟರ್ನಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರಮುಖವಾದ ಇತಿಹಾಸ ಅಧ್ಯಾಯಗಳು ಬರ್ತವೆ. ಅಂದರೆ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ, ಯುರೋಪಿಯನ್ನರ ಇತಿಹಾಸ, ಆ ರೀತಿಯಾಗಿ 3 ರೀತಿಯಾಗಿ ವಿಷಯಗಳು ಇವೆ. ಇವತ್ತು ಭಾರತ ಇತಿಹಾಸದಲ್ಲಿ ಬರುವ ಪ್ರಮುಖವಾಗಿರುವಂತ ಪೋರ್ಚುಗೀಸರು ಅವರ ಅವನತಿಗೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ನೀವು ಯಾರಾದರೂ ಮೊದಲನೇದಾಗಿ ಈ ಕ್ಲಾಸ್ ಅನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಭಾರತ ಇತಿಹಾಸದಲ್ಲಿ ಬರುವ ಪ್ರಮುಖವಾದ ಪ್ರಶ್ನೆ ಇದಾಗಿದೆ: ಪೋರ್ಚುಗೀಸರು ಜಲಮಾರ್ಗದ ಅನ್ವೇಷಣೆಯಲ್ಲಿ ಕಾರ್ಯಪ್ರವೃತ್ತರಾದ ಮೊದಲಿಗರೇ ಪೋರ್ಚುಗಲ್ಲಿನ ಪೋರ್ಚುಗೀಸರು. ಭಾರತಕ್ಕೆ ಬಂದ ಐರೋಪ್ಯರಲ್ಲಿ ಪೋರ್ಚುಗೀಸರೇ ಮೊದಲಿಗರಾಗಿದ್ದಾರೆ. ಪೋರ್ಚುಗಲ್ ರಾಜಕುಮಾರ ಹೆನ್ರಿ 1393-1460 ಒಂದನೇ ಜಾನ್ನನ ಮಗ. ಪ್ರೋತ್ಸಾಹದ ಫಲವಾಗಿ ಭೂ ಅನ್ವೇಷಣೆಯ ಆವಿಷ್ಕಾರಗಳು ಜರುಗಿದವು. ಹೆನ್ರಿಯ ಮರಣದ ನಂತರವೂ ಭೂ ಅನ್ವೇಷಣಾ ಕಾರ್ಯಗಳು ಮುಂದುವರೆದವು. ಮುಂದೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಮೊದಲನೇ ಕಾರಣ ಎಂದರೆ ಅಸಮರ್ಥ ಉತ್ತರಾಧಿಕಾರಿಗಳು. ಅಲ್ಬುಕರ್ಕನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದನು. ಆದರೆ ಅವನ ನಂತರ ಬಂದ ಉತ್ತರಾಧಿಕಾರಿಗಳು ಸಮರ್ಥ, ಪ್ರಾಮಾಣಿಕ ಹಾಗೂ ಮಹತ್ ಆಕಾಂಕ್ಷಿಗಳಾಗಿರಲಿಲ್ಲ. ಭ್ರಷ್ಟರು ಮತ್ತು ದುರಹಂಕಾರಿಗಳಾಗಿದ್ದರು. ದೇಶದ ಹಿತಕ್ಕಿಂತ ವೈಯಕ್ತಿಕ ಹಿತಕ್ಕೆ ಪ್ರಾಧಾನ್ಯತೆ ನೀಡಿದರು. ಈ ಕಾರಣದಿಂದಾಗಿ ಭಾರತದಲ್ಲಿನ ಪೋರ್ಚುಗೀಸರು ಅವನತಿಗೆ ಕಾರಣವಾಯಿತು. ಇನ್ನು ಎರಡನೇದು ಧಾರ್ಮಿಕ ಮತಾಂಧತೆ. ಕ್ರೈಸ್ತ ಮತಾಂಧರಾದ ಪೋರ್ಚುಗೀಸರು ಧಾರ್ಮಿಕ ವಿಚಾರದಲ್ಲಿ ಉದಾರ ನೀತಿಯನ್ನು ಅನುಸರಿಸಲಿಲ್ಲ. ಭಾರತೀಯರನ್ನು ಬಲವಂತವಾಗಿ ತಮ್ಮ ಧರ್ಮಕ್ಕೆ ಮತಾಂತರಗೊಳಿಸಲು ಪ್ರಯತ್ನಿಸಿದರು. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಿದರು. ಅನ್ಯಮತೀಯರನ್ನು ಹಿಂಸೆಗೆ ಗುರಿಪಡಿಸಿದರು. ಮುಸ್ಲಿಮರ ವಿಷಯದಲ್ಲಿ ಕಠೋರವಾಗಿ ವರ್ತಿಸಿದರು. 1540ರಲ್ಲಿ ಗೋವಾದಲ್ಲಿ ಅನೇಕ ದೇವಾಲಯಗಳನ್ನು ನೆಲಸಮ ಮಾಡಿದರು. ಮತಾಂಧರಾದ ಪೋರ್ಚುಗೀಸರು ಧಾರ್ಮಿಕ ಅಸಹಿಷ್ಣುತಾ ನೀತಿಯಿಂದಾಗಿ ಭಾರತೀಯರ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಯಿತು. ಇದು ಕೂಡ ಪೋರ್ಚುಗೀಸರ ಅವನತಿಗೆ ಪ್ರಮುಖವಾದ ಕಾರಣವಾಗಿದೆ. ಮೂರನೆಯ ಕಾರಣ ಎಂದರೆ ವಿಜಯನಗರದ ಪತನ. ವ್ಯಾಪಾರವನ್ನೇ ತಮ್ಮ ಮೂಲ ವೃತ್ತಿಯನ್ನಾಗಿ ಹೊಂದಿದ್ದ ಪೋರ್ಚುಗೀಸರಿಗೆ ವಿಜಯನಗರದ ಅವನತಿಯಿಂದ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬಿತ್ತು. ವಿಜಯನಗರದೊಂದಿಗೆ ಮೈತ್ರಿಯುತ ಸಂಬಂಧ ಹೊಂದಿದ್ದು ಕುದುರೆಗಳನ್ನು ಒದಗಿಸುವ ಮೂಲಕ ಆರ್ಥಿಕ ಸಮೃದ್ಧಿ ಸಾಧಿಸಿದ್ದರು. 1565ರ ತಾಳಿಕೋಟೆ ಕದನದಲ್ಲಿ ಸೋಲನ್ನು ಅನುಭವಿಸಿದ ವಿಜಯನಗರ ಪತನ ಹೊಂದಿತು. ಇದು ಅವರ ಆರ್ಥಿಕ ಪ್ರಾಬಲ್ಯವನ್ನು ಕುಂಠಿತಗೊಳಿಸಿತು. ಇನ್ನು ನಾಲ್ಕನೆಯ ಕಾರಣವೆಂದರೆ ಮೊಘಲರ ಪ್ರಾಬಲ್ಯ. ಮೊಘಲರ ಪ್ರಾಬಲ್ಯವು ಯಾವ ರೀತಿಯಾಗಿತ್ತೆಂದರೆ, ಪೋರ್ಚುಗೀಸರು ದಕ್ಷಿಣ ಭಾರತದಲ್ಲಿ ಪ್ರಬಲಗೊಂಡ ಅವಧಿಗೆ ಉತ್ತರ ಭಾರತದಲ್ಲಿ ಪ್ರಾಬಲ್ಯಕ್ಕೆ ಬಂದ ಮೊಘಲರು ದಕ್ಷಿಣ ಭಾರತದ ಕಡೆಗೂ ಪಸರಿಸತೊಡಗಿದರು. ಪೋರ್ಚುಗೀಸರನ್ನು ಮೊಘಲ್ ಚಕ್ರವರ್ತಿ ಅಕ್ಷರನು ಗುಜರಾತದಿಂದ, ಶಹಜಾನ್ ಬಂಗಾಳದಿಂದ, ಹೂಗ್ಲಿಯಿಂದ ಹೊರಹಾಕಿದರು. ಮೊಘಲ್ ಪ್ರಾಬಲ್ಯ ಅವರ ಅಸ್ತಿತ್ವಕ್ಕೆ ಮಾರಕವಾಯಿತು. ಇನ್ನು 5ನೆಯ ಕಾರಣವೆಂದರೆ ಪೋರ್ಚುಗೀಸ್ ಅಧಿಕಾರಿಗಳಿಗೆ ಪೋರ್ಚುಗಲ್ ಸರಕಾರ ಪರಿಪೂರ್ಣವಾದ ಸಂಬಳ ಕೊಡುತ್ತಿರಲಿಲ್ಲ. ಹಾಗಾಗಿ ಅಧಿಕಾರಿಗಳು ಖಾಸಗಿ ವ್ಯಾಪಾರದ ಕಡೆಗೆ ಹೆಚ್ಚಿನ ಗಮನ ಹರಿಸಿದರು. ದೇಶದ ಹಿತಕ್ಕಿಂತ ವೈಯಕ್ತಿಕ ಹಿತಕ್ಕೆ ಹೆಚ್ಚು ಆಸಕ್ತರಾಗಿದ್ದರು. ಇದು ಆಡಳಿತದ ಮೇಲೆ
ವ್ಯತಿರಿಕ್ತ ಪರಿಣಾಮವನ್ನು ಬೀರಿತು. ಇದು ಪೋರ್ಚುಗೀಸರ ಅವನತಿಗೆ ಕಾರಣವಾದ ಪ್ರಮುಖ ಅಂಶವಾಗಿದೆ. ಇನ್ನು 6ನೇ ಕಾರಣವೆಂದರೆ ವಸಾಹತು ಸ್ಥಾಪನೆಯಲ್ಲಿ ಪೈಪೋಟಿ. ಭಾರತಕ್ಕೆ ಪೋರ್ಚುಗೀಸರು ಮೊದಲು ಬಂದರೂ ಸಹ ಅವರಿಗಿಂತ ಪ್ರಬಲರಾದ ಡಚ್ಚರು, ಫ್ರೆಂಚರು, ಆಂಗ್ಲರು ಭಾರತಕ್ಕೆ ಆಗಮಿಸಿ ವಸಾಹತು ಸ್ಥಾಪನೆಯಲ್ಲಿ ಪೈಪೋಟಿ ಒಡ್ಡಿದರು. ಇದರಿಂದ ಯುದ್ಧಗಳು ಜರುಗಿದವು. 1612ರಲ್ಲಿ ಸ್ವಾಲಿ ಕದನದಲ್ಲಿ ಆಂಗ್ಲರಿಂದ ಪೋರ್ಚುಗೀಸರು ಸೋಲನ್ನು ಅನುಭವಿಸಿದರು. ಇದು ಅವರ ಬೆಳವಣಿಗೆಗೆ ಅಡ್ಡಿಯಾಯಿತು. ಇದು ಕೂಡ ಒಂದು ಪ್ರಮುಖವಾದ ಕಾರಣವಾಗಿದೆ. ಇನ್ನು 7ನೆಯ ಕಾರಣ ಬ್ರೆಜಿಲ್ನ ಅನ್ವೇಷಣೆ. ಪೋರ್ಚುಗೀಸರು ಭಾರತಕ್ಕಿಂತಲೂ ಹೆಚ್ಚು ಆದಾಯ ತಂದು ಕೊಡುವ ದಕ್ಷಿಣ ಅಮೆರಿಕದಲ್ಲಿನ ಬ್ರೆಜಿಲ್ ಅನ್ನು ಶೋಧಿಸಿದ ನಂತರ ಆ ಕಡೆಗೆ ಹೆಚ್ಚು ಆಕರ್ಷಿತರಾದರು. ಇದರಿಂದಾಗಿ ಭಾರತದಲ್ಲಿನ ವ್ಯಾಪಾರ ಚಟುವಟಿಕೆಗಳ ಬಗ್ಗೆ ನಿರ್ಲಕ್ಷ್ಯ ತೋರಿದರು. ಇನ್ನು 8ನೆಯ ಕಾರಣವೆಂದರೆ ಮರಾಠರ ಪ್ರಾಬಲ್ಯ. ಮರಾಠರ ಪ್ರಾಬಲ್ಯ ಯಾವ ರೀತಿಯಾಗುತ್ತೆಂಬುದನ್ನು ನೋಡೋಣ. ದಕ್ಷಿಣ ಭಾರತದಲ್ಲಿ ಮರಾಠರು ಪ್ರಾಬಲ್ಯ ಪಡೆದರು. ಮರಾಠರನ್ನು ಉಳಿಸಿಕೊಳ್ಳುವಲ್ಲಿ ಪೋರ್ಚುಗೀಸರು ವಿಫಲರಾದರು. ಅದರೊಂದಿಗಿನ ವೈರತ್ವದಿಂದಾಗಿ ಯುದ್ಧ ನಡೆದು ಮರಾಠರು ಪೋರ್ಚುಗೀಸರಿಂದ ಸಾಲ್ಟೇಜ್ ಮತ್ತು ಬೇಸಿನ್ಗಳನ್ನು ವಶಪಡಿಸಿಕೊಂಡರು. ಇದರಿಂದ ಪೋರ್ಚುಗೀಸರ ಪ್ರಾಬಲ್ಯಕ್ಕೆ ಹಿನ್ನಡೆಯಾಯಿತು. ಇನ್ನು 9ನೆಯ ಪೋರ್ಚುಗೀಸರ ಅವನತಿಗೆ ಕಾರಣವಾಗಿರುವಂತಹ ಸ್ಪೇನ್ದ ಅಧಿಪತ್ಯ. ಪೋರ್ಚುಗಲ್ 1580ರಲ್ಲಿ ಸ್ಪೇನ್ ದೇಶದ ರಾಜ 2ನೇ ಫಿಲಿಪನ ಅಧಿಪತ್ಯಕ್ಕೆ ಒಳಪಟ್ಟಿತ್ತು. ಇದರಿಂದ ಪೋರ್ಚುಗಲ್ ಸ್ಪೇನಿನ ಶತ್ರುಗಳಾಗಿದ್ದ ಆಂಗ್ಲರು ಮತ್ತು ಡಚ್ಚರ ವಿರುದ್ಧ ಸ್ಪೇನ್ದ ಪರವಾಗಿ ಹೋರಾಡಬೇಕಾಯಿತು. ಹೀಗಾಗಿ ಸ್ಪೇನ್ ಪೋರ್ಚುಗಲ್ನ ಹಿತಾಸಕ್ತಿಗಳನ್ನು ಕಡೆಗಣಿಸಿ ಹೊಸ ವಿದೇಶಾಂಗ ನೀತಿಯನ್ನು ಪ್ರಾರಂಭಿಸಿದ. ಇನ್ನು 10ನೆಯ ಕಾರಣವೆಂದರೆ ವಿಸ್ತರಣೆ ಸಾಧ್ಯವಾಗಲಿಲ್ಲ. ಪೋರ್ಚುಗೀಸರು ಭಾರತದ ಇಕ್ಕಟ್ಟಾದ ಮಲಬಾರ್ ತೀರ ಪ್ರದೇಶದಲ್ಲಿ ಇದ್ದುದರಿಂದ ತಮ್ಮ ಪ್ರಜಾಪ್ರಭುತ್ವವನ್ನು ಭಾರತದ ಒಳನಾಡಿನಲ್ಲಿ ರಾಜಕೀಯ ವಿಸ್ತರಣೆ ಸಾಧ್ಯವಾಗಲಿಲ್ಲ. ಆಂಗ್ಲರಂತೆ ಪೂರ್ವ ಕರಾವಳಿಯಲ್ಲಿ ತಮ್ಮ ನೆಲೆಗಳನ್ನು ಪೋರ್ಚುಗೀಸರು ಸ್ಥಾಪಿಸಲಿಲ್ಲ. ಪಕ್ಕದಲ್ಲಿ ಪಶ್ಚಿಮ ಘಟ್ಟಗಳು ಇರುವುದರಿಂದ ಸಾಮ್ರಾಜ್ಯ ವಿಸ್ತರಣೆ ಸಾಧ್ಯವಾಗಲಿಲ್ಲ. ಈ ಎಲ್ಲ ಅಂಶಗಳು ಪೋರ್ಚುಗೀಸರ ಅವನತಿಗೆ ಕಾರಣವಾದವು. ಈ ಪ್ರಶ್ನೆಯು ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖವಾದ ಪ್ರಶ್ನೆಯಾಗಿದೆ. ಮುಂದಿನ ಕ್ಲಾಸಿನಲ್ಲಿ ಡಚ್ಚರ ಅವನತಿಗೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಮತ್ತೆ ನಿಮಗೆ ಯಾವ ವಿಷಯದ ಬಗ್ಗೆ ಕ್ಲಾಸನ್ನು ಮಾಡಬೇಕೆಂಬುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.